ಆತ್ಮೀಯ ಶಿಕ್ಷಕ ಮಿತ್ರರೇ ನಮಸ್ಕಾರಗಳು. SATS ಅಂಡ್ UDAS ಪ್ಲಸ್ ಕನ್ನಡ ಗೈಡ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ SATS ತಂತ್ರಾಂಶದಲ್ಲಿ ಪಠ್ಯ ಪುಸ್ತಕಗಳ ರಿಸೀವ್ಡ್ ಡೆಲಿವರಿ ಚಲನ್ ಅನ್ನು ಜನರೇಟ್ ಮಾಡಿ ನಂತರ ವಿದ್ಯಾರ್ಥಿಗಳಿಗೆ ಶಾಲೆಯಿಂದ ಯಾವ ರೀತಿ ಟೆಕ್ಸ್ಟ್ ಬುಕ್ ಅನ್ನು ವಿತರಣೆ ಮಾಡಬೇಕೆಂಬ ವಿಧಾನವನ್ನು ಈ ವಿಡಿಯೋದ ಮೂಲಕ ತಿಳಿಸುತ್ತೇನೆ. ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿ ನೀಡಿದರೆ SATS ಹಾಗೂ UDAS ಗೆ ಸಂಬಂಧಿತ ಮಾಹಿತಿಗಾಗಿ ನಮ್ಮ ಚಾನೆಲ್ ಆದ SATS ಅಂಡ್ UDAS ಪ್ಲಸ್ ಕನ್ನಡ ಗೈಡ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಬನ್ನಿ, ಸಮಯವನ್ನು ವ್ಯರ್ಥ ಮಾಡದೆ ಈ ವಿಡಿಯೋವನ್ನು ಪ್ರಾರಂಭಿಸೋಣ. SATS ತಂತ್ರಾಂಶದಲ್ಲಿ ಲಾಗಿನ್ ಆದ ಬಳಿಕ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ರಿಸೀವ್ಡ್ ಡೆಲಿವರಿ ಚಲನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಕಾಡೆಮಿಕ್ ಇಯರ್ 2026-27 ಸೆಲೆಕ್ಟ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ನಂತರ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ತರಗತಿಯ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ರಿಸೀವ್ ಆದ ಡೇಟ್ ಅನ್ನು ನಮೂದಿಸಬೇಕು. ನಂತರ ಇಲ್ಲಿ ಸೇವ್ ಕೊಡಿ. ಸೇವ್ ಕೊಟ್ಟಾಗ ವೆರಿಫೈ ಮಾಡಲು ಕೇಳುತ್ತೆ, ಓಕೆ ಕೊಡಿ. ನಂತರ ಆರ್ ಯು ಶೂರ್ ವಾಂಟ್ ಟು ಸೇವ್ ಕೇಳುತ್ತೆ, ಓಕೆ ಕೊಡಿ. ನೋಡಿ, ಸೇವ್ ಕೊಟ್ಟ ನಂತರ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಎಂದು ತೋರಿಸುತ್ತದೆ. ಇದೇ ರೀತಿ ಎಲ್ಲ ತರಗತಿಯ ಮೇಲೆ ಕ್ಲಿಕ್ ಮಾಡಿ ಹಾಗೆಯೇ ಸೇವ್ ಕೊಡಬೇಕು. ನೋಡಿ, ಈಗ ಎಲ್ಲ ತರಗತಿಗೂ ರಿಸೀವ್ ಮಾಡಿ ಆಗಿದೆ. ಈಗ ಜನರೇಟ್ ಚಲನ್ ಮೇಲೆ ಕ್ಲಿಕ್ ಮಾಡಿ. ಜನರೇಟ್ ಚಲನ್ ಮೇಲೆ ಕ್ಲಿಕ್ ಮಾಡಿದಾಗ ಚಲನ್ ಜನರೇಟ್ ಆಗುತ್ತದೆ. ಈಗ ನೀವು ಫೈನಲ್ ಸಬ್ಮಿಟ್ ಅನ್ನು ಕೊಡಬಹುದು. ಇಲ್ಲಿ ನೋಡಿ, ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಎಂದು ಶೋ ಆಗ್ತಿದೆ, ಓಕೆ ಕೊಡಿ. ಇಲ್ಲಿಗೆ ಚಲನ್ ಜನರೇಟ್ ಕಾರ್ಯ ಮುಗಿಯುತ್ತದೆ. ನಂತರ ನೀವು ವಿದ್ಯಾರ್ಥಿಗಳಿಗೆ ಶಾಲೆಯಿಂದ ಟೆಕ್ಸ್ಟ್ ಬುಕ್ ಅನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಮೀಡಿಯಂ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ನಂತರ ಇಲ್ಲಿ ನಿಮಗೆ 10 ಟೈಟಲ್ಸ್ ಮಾತ್ರ ಶೋ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಆಲ್ ಕೊಡಿ. ಆಲ್ ಕೊಟ್ಟಾಗ ಎಲ್ಲಾ ಟೈಟಲ್ಗಳು ಇಲ್ಲಿ ಶೋ ಆಗುತ್ತೆ ನಿಮಗೆ. ಇಲ್ಲಿ ಸೆಲೆಕ್ಟ್ ಆಲ್ ಕೊಟ್ಟು ನಂತರ ಇಲ್ಲಿ ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟಾಗ ಇಲ್ಲಿ ವಿದ್ಯಾರ್ಥಿ ಹೆಸರು ಶೋ ಆಗುತ್ತೆ. ಇಲ್ಲಿ 1ನೇ ತರಗತಿಯಲ್ಲಿ 3 ವಿದ್ಯಾರ್ಥಿಗಳಿದ್ದು ಟೆಕ್ಸ್ಟ್ ಬುಕ್ ಬಂದಿರೋದು ಒಂದು ಸೆಟ್ ಮಾತ್ರ. ಹಾಗಾಗಿ ಒಬ್ಬರಿಗೆ ಮಾತ್ರ ಡಿಸ್ಟ್ರಿಬ್ಯೂಷನ್ ಮಾಡಲು ಸಾಧ್ಯವಾಗುತ್ತದೆ. ಈಗ ಇಲ್ಲಿ ಒಂದು ವಿದ್ಯಾರ್ಥಿನ ಸೆಲೆಕ್ಟ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾಗ ಆರ್ ಯು ವಾಂಟ್ ಟು ಶೂರ್ ಸೇವ್ ಕೇಳುತ್ತದೆ, ಓಕೆ ಕೊಡಿ. ಓಕೆ ಕೊಟ್ಟಾಗ ನೋಡಿ, ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಎಂದು ಇಲ್ಲಿ ಶೋ ಆಗುತ್ತೆ. ನೋಡಿ, ಈಗ 2ನೇ ತರಗತಿಯಲ್ಲಿ ಈಗ ಸೆಲೆಕ್ಟ್ ಮಾಡಿ ಸರ್ಚ್ ಕೊಡ್ತೀನಿ. ಸರ್ಚ್ ಕೊಟ್ಟಾಗ ಪುನಃ ಇಲ್ಲಿ ಆಲ್ ಸೆಲೆಕ್ಟ್ ಮಾಡಿ, ಆಗ ಎಲ್ಲ ಟೈಟಲ್ ಶೋ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಆಲ್ ಕೊಟ್ಟು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಇಲ್ಲಿ ಪುನಃ 2ನೇ ತರಗತಿ ವಿದ್ಯಾರ್ಥಿಯ ಮಾಹಿತಿ ಶೋ ಆಗುತ್ತೆ. ಇಲ್ಲಿ ನೋಡಿ, ಒಂದೇ ಟೆಕ್ಸ್ಟ್ ಬುಕ್ ಬಂದಿರೋದು, ಇಲ್ಲಿ ಒಂದೇ ವಿದ್ಯಾರ್ಥಿ ಇದ್ದಾನೆ. ಪುನಃ ಇಲ್ಲಿ ಸೆಲೆಕ್ಟ್ ಮಾಡಿ, ಇಲ್ಲಿ ಕೂಡ ಸೆಲೆಕ್ಟ್ ಮಾಡಿ ಈಗ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾಗ ಆರ್ ಯು ಶೂರ್ ವಾಂಟ್ ಟು ಸೇವ್ ಕೇಳುತ್ತದೆ, ಓಕೆ ಕೊಡಿ. ನೋಡಿ, ಓಕೆ ಕೊಟ್ಟಾಗ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಎಂದು ತೋರಿಸುತ್ತದೆ. ಇದೇ ರೀತಿ ಎಲ್ಲಾ ತರಗತಿಯ ವಿದ್ಯಾರ್ಥಿಗಳಿಗೂ ನೀವು ಟೆಕ್ಸ್ಟ್ ಬುಕ್ ಅನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಎಲ್ಲ ತರಗತಿಗೂ ಡಿಸ್ಟ್ರಿಬ್ಯೂಷನ್ ಮಾಡಿದ ನಂತರ ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಡಿಸ್ಟ್ರಿಬ್ಯೂಟೆಡ್ ಎಂದು ಕ್ಲಿಕ್ ಮಾಡಿ. ಈಗ ಎಲ್ಲ ವಿದ್ಯಾರ್ಥಿಗಳಿಗೂ ಟೆಕ್ಸ್ಟ್ ಬುಕ್ ಅನ್ನು ಡಿಸ್ಟ್ರಿಬ್ಯೂಷನ್ ಮಾಡಿ ಆಗಿದೆ. ಟೆಕ್ಸ್ಟ್ ಬುಕ್ ಅನ್ನು ರಿಸೀವ್ ಮಾಡಿ ಚಲನ್ ಜನರೇಟ್ ಮಾಡೋದು ಹಾಗೂ ವಿದ್ಯಾರ್ಥಿಗಳಿಗೆ ಶಾಲೆಯಿಂದ ಟೆಕ್ಸ್ಟ್ ಬುಕ್ ಅನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕೆಂಬುದನ್ನು ತಮ್ಮೆಲ್ಲರಿಗೂ ತಿಳಿದಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮಗೆ ಈ ವಿಡಿಯೋವು ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ SATS ಅಂಡ್ UDAS ಪ್ಲಸ್ ಕನ್ನಡ ಗೈಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. SATS ಮತ್ತು UDAS ಗೆ ಸಂಬಂಧಿತ ಉಪಯುಕ್ತ ಮಾಹಿತಿಗಾಗಿ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಶಿಕ್ಷಕ ಮಿತ್ರರಿಗೂ ಧನ್ಯವಾದಗಳು.